ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯಸ್ಥ ಸಿದ್ದಣ್ಣ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಅತಿಥಿ ಶಿಕ್ಷಕರು ಮತ್ತು ಸಾಗರವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಕೂಡ ಶಾಲೆಯ ವತಿಯಿಂದ ಮೊದಲನೇದಾಗಿ ನಾನು ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಶಾಲೆಯ ಶಿಕ್ಷಕರಂತ ಭೀಮರ ಸರ್ ಅವರು ಇದರ ಮಾತಾಡೋದಕ್ಕೆ ನಾನು ಕೇಳ್ಕೊತಿದ್ದೀನಿ. ಶೌರ್ಯ, ಧೈರ್ಯ ಮತ್ತು ತ್ಯಾಗಕ್ಕೆ ಪ್ರತೀಕವಾಗಿರುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿಕೊಂಡಿರುವಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಜೇವರ್ಗಿ ತಾಲೂಕಿನ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಆತ್ಮೀಯ ಸಾಗರ್ ಅವರೇ, ಹಾಗೂ ನನ್ನೆಲ್ಲ ಪೂಜ್ಯನೀಯ ಗುರುಗಳೇ ಮತ್ತು ಗುರುಮಾತೆಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ನನ್ನೆಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ಇಂದು ಫೆಬ್ರವರಿ 19, 1630ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಈಗಿನ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿವನೇರಿ ಗ್ರಾಮದ ಶಿವನೇರಿ ದುರ್ಗದಲ್ಲಿ ಜನಿಸಿದರು. ಇವರ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಜೀಜಾಬಾಯಿ ಭಾರತೀಯ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳಲ್ಲಿ, ದೈವ ಭಕ್ತಿಯಲ್ಲಿ ಪ್ರಖ್ಯಾತಿ ಗಳಿಸಿದವರು. ಶಿವಾಜಿ ಅವರು ಬಾಲ್ಯದಲ್ಲಿ ತಾಯಿಯಿಂದ ಧರ್ಮ ಶ್ರದ್ಧೆ, ಆಚಾರ ವಿಚಾರಗಳು ಮತ್ತು ಬಿಲ್ಲು ವಿದ್ಯೆಯಲ್ಲಿ, ಬಾಣ ವಿದ್ಯೆ, ಬಿಲ್ಲು ವಿದ್ಯೆಯಲ್ಲಿ ತಾಯಿಯಿಂದ ಮೊದಲು ಅವರು ಶಿಕ್ಷಣವನ್ನೇ ಪಡೆದರು. ಇವರ ತಂದೆ ಶಹಾಜಿ ಭೋಸ್ಲೆ ಅವರು ಬಿಜಾಪುರದ ಆದಿಲ್ ಶಾಹಿ ಸಂಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದ್ದಾಗ ಬಿಜಾಪುರದ ಆದಿಲ್ ಶಾಹಿಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಬೆಂಗಳೂರನ್ನ ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿರುವಂಥ ಕೆಂಪೇಗೌಡರ ಮೇಲೆ ದಾಳಿ ಮಾಡಿ ಆ ಬೆಂಗಳೂರು ನಗರವನ್ನು ವಶಪಡಿಸಿಕೊಳ್ತಾರೆ. ಯಾರು? ಬಿಜಾಪುರದ ಆದಿಲ್ ಶಾಹಿಗಳು. ಅವಾಗ ಆ ಪ್ರದೇಶವನ್ನು ಜಾಗೀರಾಗಿ ಯಾರಿಗೆ ಕೊಡ್ತಾರೆ ಅಂದ್ರೆ ಶಹಾಜಿ ಭೋಸ್ಲೆ ಇವ್ರ ತಂದೆ ಕೊಡ್ತಾರೆ. ಇವ್ರ ತಂದೆಯವರು ಇಡೀ ಬೆಂಗಳೂರನ್ನ ಒಂದು ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲಿ ಆಡಳಿತ ಮಾಡ್ತಿರ್ತಾರೆ. ಅವಾಗ ಅಲ್ಲಿ ಬೆಂಗಳೂರಲ್ಲಿ ಇನ್ನೂ ಇದೆ ಗೌರಿ ಮಾಲ್. ಇವ್ರು ಇರುವಂಥ ಮನೆ ಹೆಸರು ಗೌರಿ ಮಾಲ್. ಅಲ್ಲಿ ಇವರ ತಂದೆ, ಇವರ ಅಣ್ಣ ಸಂಭಾಜಿ ಮೊದಲು ಇವರಿಗೆ ಶಿಕ್ಷಣವನ್ನು ಕೊಡ್ತಾರೆ. ನಂತರ ಇವರು ಬೆಂಗಳೂರಿನಿಂದ ಶಿವನೇರಿಗೆ ಬಂದಾಗ ಅಲ್ಲಿ ಇವರ ಗುರು ದಾದಾಜಿ ಕೊಂಡದೇವನಿಂದ ಇವರು ಗೇರಿಲ್ಲ ಯುದ್ಧ ತಂತ್ರ, ಇವರು ಭಾರತ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರನ್ನ ಗೇರಿಲ್ಲ ಯುದ್ಧ ತಂತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಬಾಲ್ಯದಲ್ಲೇ ಶೌರ್ಯ, ಕೇವಲ 12ನೇ ವಯಸ್ಸಿನಲ್ಲಿ ಇವರು ಯುದ್ಧ, ಕುದುರೆ ಸವಾರಿ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳನ್ನು ರೂಢಿಸಿಕೊಂಡಂತ ಶಿವಾಜಿ ಮಹಾರಾಜರು ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿದ್ದರು. ಶಿವಾಜಿ ಮಹಾರಾಜರು ಮೊಟ್ಟ ಮೊದಲು ಅವರು ತೋರಣಗಲ್ ಕೋಟೆಯ ಮೇಲೆ ದಾಳಿ ಮಾಡಿ ಈ ತೋರಣದುರ್ಗವನ್ನು ವಶಪಡಿಸಿಕೊಂಡು ಇವರು ಛತ್ರಪತಿ ಶಿವಾಜಿ ಮಹಾರಾಜರು ಇವರು ಶಿವನೇರಿಯಲ್ಲಿ ಅವರು ಮರಾಠ ಸಾಮ್ರಾಜ್ಯವನ್ನ 1674ರಲ್ಲಿ ಸ್ಥಾಪನೆ ಮಾಡ್ತಾರೆ. 1674ರಲ್ಲಿ ರಾಯಗಢದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡಂತ ಶಿವಾಜಿ ಮಹಾರಾಜರು ಆಗಿಂದ ಭಾರತದಲ್ಲಿ ಒಂದು ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಮೊಘಲರ ಔರಂಗಜೇಬ್, ಈ ಔರಂಗಜೇಬರು ಈ ಭಾಗದಲ್ಲಿ ದಾಳಿ ಮಾಡ್ತಾ ಇದ್ರು. ಅವಾಗ ಔರಂಗಜೇಬನ ಸೇನಾಧಿಪತಿ ಅಫ್ಜಲ್ ಖಾನ್ ಕಳಿಸ್ತಾರ.
ಈ ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಹಾರಾಜರು ಈಗಿನ ಅಫ್ಜಲ್ಪುರ ಏನಿದೆಯಲ್ಲ, ಅಫ್ಜಲ್ಪುರದಲ್ಲಿ ಯುದ್ಧ ಆಗ್ತೈತಿ. ಆ ಯುದ್ಧದಲ್ಲಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಕೊಂದುತ್ತಾರೆ. ಕೊಂದ ಮೇಲೆ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ಹಿಂದೂ ಸಾಮ್ರಾಜ್ಯದ ಪ್ರವರ್ತಕರಾಗಿ ಭಾರತೀಯ ಶೌರ್ಯ, ತ್ಯಾಗ ಮತ್ತು ಭಾರತೀಯ ಯುದ್ಧ ಕಲೆಗಳಲ್ಲಿ ಅವರಿಂದ ನಾವು ಮುಂದೆ ಭಾರತ ಸ್ವತಂತ್ರ ಹೋರಾಟಕ್ಕೆ ಅವರು ಕಾರಣಕರ್ತರಾಗ್ತಾರಂತ ನಾವು ಇತಿಹಾಸದಲ್ಲಿ ತಿಳ್ಕೊಳ್ತೇವೆ. ಅದಕ್ಕೆ ಅವರಿಂದ ನಾವು ಅವ್ರು ಉಳಿಸಿಕೊಂಡಂತ ಒಂದು ಧೈರ್ಯ, ತ್ಯಾಗ ಮತ್ತು ಈ ಮಾತೃಭೂಮಿಗೆ ನಾವು ಎಲ್ಲರೂ ಚಳುವಳಿಯಾಗಿರಬೇಕು. ನಾವು ಈ ದೇಶಕ್ಕಾಗಿ ನಾವೆಲ್ಲರೂ ದೇಶದ ಸಂಸ್ಕೃತಿಗೆ, ದೇಶದ ಇತಿಹಾಸ ಪರಂಪರೆಗೆ ನಾವೆಲ್ಲ ಗೌರವ ಕೊಡುವಂತ ಮುದ್ದು ಮಕ್ಕಳಾಗಬೇಕು ಅಂತಕ್ಕಂಥ ಹೇಳುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸಮಸ್ತ ನಮ್ಮ ಶಾಲೆಯ ಎಲ್ಲ ಮುಖ್ಯಸ್ಥರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಶಿವಾಜಿ ಮಹಾರಾಜರ ಬಗ್ಗೆ ಅವರ ಜೀವನ ಚರಿತ್ರೆ, ಅವರ ಸೌರ್ಯ ಎಲ್ಲ ಬಹಳ ಸವಿಸ್ತರವಾಗಿ ತಿಳಿಸಿಕೊಟ್ಟಂಥ ನಮ್ಮ ಶಾಲೆಯ ಶಿಕ್ಷಕರ ದೇವಿ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ನಮ್ಮ ಶಾಲೆಯ ನನ್ನ ನೆಚ್ಚಿನ ವಿದ್ಯಾರ್ಥಿ, ಅವನು ಕೂಡ ಬೇರೆ ಇದರಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಇವತ್ತು ಈ ಒಂದು ಜಯಂತಿಯಲ್ಲಿ ಪಾಲ್ಗೊಂಡ ಪ್ರಯುಕ್ತ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮದ ನೇತೃತ್ವ ಎಲ್ಲ ಮುಖ್ಯವರ್ಗಗಳು, ಸಿಬ್ಬಂದಿ ವರ್ಗಕ್ಕೂ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ವಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಜೈ ಹಿಂದ್, ಜೈ ಭಾರತ್, ಜೈ ಶಿವಾಜಿ. ಕೊಡು